ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನಿಮ್ಮ ಕ್ರಶ್ ಅಂದರೆ ನೀವು ಯಾರಿಗೆ ತುಂಬ ಅವರನ್ನು ನೋಡಿದ್ರೆ ನಿಮಗೆ ತುಂಬ ಸೆಳೆತ ಇದೆ, ಅವರನ್ನು ನೋಡಿದ್ರೆ ನೀವು ಮೋಹಕರಾಗಿದ್ದೀರಾ. ಸೊ ಅವ್ರು ಕಂಡ್ರೆ ನಿಮಗೆ ತುಂಬ ಇಷ್ಟ, ಬಟ್ ನಿಮಗೆ ಹೇಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಅದವ್ರ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಾ, ಇಲ್ಲ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ಬಗ್ಗೆ ಈ ರೀಡಿಂಗ್ ಇರುತ್ತೆ. ಸೊ ಈ ರೀಡಿಂಗು ಕ್ರಶ್ ಇರೋದ್ರಿಂದ ಸೊ ಮೇನ್ಲಿ ಏನಿರುತ್ತೆ ಅಂದರೆ, ಸೊ ಕೆಲವರು ಇಲ್ಲಿ ಪ್ರಪೋಸ್ ಮಾಡಿರ್ಬೋದು, ಇಲ್ಲ ಏನೋ ಸುಮ್ಮನೆ ನೋಡ್ತಾ ನಿಮಗೆ ಇಷ್ಟ ಆಗಿರ್ಬೋದು, ಬಟ್ ನೀವು ಹೇಳ್ದಲೇ ಇರ್ಬೋದು. ಸೊ ಸಿಚುವೇಶನ್ಸ್ ಸಾಮಾನ್ಯ ತುಂಬ ಇರುತ್ತೆ. ಸೊ ನಿಮಗೆ ಪ್ರೀತಿ ಕಣ್ಣಲ್ಲಿ ಕಾಣುತ್ತೆ, ಬಟ್ ಅವರು ನಿಮಗೆ ಹೇಳ್ತಾ ಇರಲ್ಲ. ಸೊ ಆ ರೀತಿಯೂ ಇರ್ಬೋದು. ಸೊ ನಿಮ್ಮ ಕ್ರಶ್ ಯಾರಾದ್ರೇನು ಸೊ ನೋಡೋಣ ಇವತ್ತು ಅವರ ಏನಿದೆ ನಿಮ್ಮ ಬಗ್ಗೆ ಯೋಚನೆಗಳು ಅನ್ನೋದನ್ನು ನಾವು ನೋಡೋಣ. ಸೊ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಈ ಕಾರ್ಡ್ಸು. ಸೊ ಈ ಕಾರ್ಡ್ಸ್ ಏನಂದರೆ, ಇದು ಗೈಡೆನ್ಸ್ ಕಾರ್ಡ್ಸ್ ಇರುತ್ತೆ. ಸೊ ಇದು ನಾನು ಕೊನೆಗೆ ತೊಗೊತೀನಿ. ಆದರೆ ಇದು ಪೈಲ್ ನಂಬರ್ 1, 2, 3 ಆದರೆ, ಸೊ ಪೈಲ್ ನಂಬರ್ 1ಗೆ ನಾನು ಈ ಡೈಸ್ ಮೂಲಕ ನಿಮ್ಮ ಗೈಡೆನ್ಸ್ ಕಾರ್ಡ್ನ ತೆಗಿತೇನೆ. ಸಪೋಸ್ ಡೈಸ್ 5 ಬಂತು ಅಂದರೆ, ಸೊ ನಾನು 5ನೇ ಕಾರ್ಡ್ನ ನಿಮಗೋಸ್ಕರ ಕಾರ್ಡ್ 1ಗೋಸ್ಕರ ತೆಗಿತೇನೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು. ಸೊ ನೋಡೋಣ. ಸೊ ಪೈಲ್ ನಂಬರ್ 1 ಬಂದು ಇದು ಬ್ಲೂ ಕಲರ್ ಕ್ಯಾಟಿ. ಪೈಲ್ ನಂಬರ್ 2 ಇದು ಯೂನಿಕಾರ್ನ್. ಪೈಲ್ ನಂಬರ್ 3 ಈ ಎಲಿಫೆಂಟ್. ಸೊ ನಿಮ್ಮ ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟಾಗಿ ಇದು ನಿಮ್ಮ ಡಿಸಿಷನ್ಸ್ ಇರುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಇರುತ್ತೆ. ಸೊ ಅವ್ರೇನು ಯೋಚನೆ ಮಾಡ್ತಾ ಇರೋದು ಅನ್ನೋದನ್ನು ನಾನು ಹೇಳ್ತೀನಿ. ಆ್ಯಂಡ್ ಇದು ರಿಲೇಷನ್ಶಿಪ್ ಯಾವ ಥರ ಇದೆ ಎಲ್ಲ ಡೀಟೇಲ್ಸಾಗಿ ನಾವು ನೋಡೋಣ. ಆ್ಯಂಡ್ ನಿಮಗಿದು ಅನ್ವಯಿಸಿಲ್ಲ ಅಂದರೆ ದಯವಿಟ್ಟು ಇದನ್ನು ನೀವು ನೋಡಬೇಡಿ, ಬೇರೆ ರೀಡಿಂಗ್ನ ನೀವು ನೋಡ್ಬೋದು. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್. ನಿಮ್ಮ ಪೈಲ್ನ ನೀವು ಮೆಡಿಟೇಟ್ ಮಾಡಿ ಆ್ಯಂಡ್ ಚೂಸ್ ಮಾಡ್ಕೊಳ್ಳಿ. ನಮಸ್ತೆ. ಪೈಲ್ ನಂಬರ್ 1 ಯಾರು ಈ ಕ್ಯಾಟಿನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮ್ಮ ಕ್ರಶ್ ಯಾರು ಅಂತ ನಿಮಗೆ ಇದು ತಿಳಿಸ್ಕೊಡುತ್ತೆ. ಸೊ ಸಾಮಾನ್ಯವಾಗಿ ಅವ್ರು ಯಾವ ಥರ ಇರ್ತಾರೆ ಏನು ಅನ್ನೋದನ್ನು ಈ ಕಾರ್ಡು ಹೇಳುತ್ತೆ. ಸೊ ಇದು ನಿಮ್ಮ ಕ್ರಶ್ಶಿನ ಕಾರ್ಡ್. ಸೊ 2 ಆಫ್ ಗ್ಯಾಬ್ರಿಯಲ್. ಸೊ 2 ಆಫ್ ಗ್ಯಾಬ್ರಿಯಲ್ ನನಗೆ ಹೇಳ್ತಾ ಇದೆ ಅಂದರೆ, ನಿಮ್ಮ ಕ್ರಶ್ಶು ಅಂದರೆ ನೀವು ಇಷ್ಟಪಡೋ ವ್ಯಕ್ತಿ, ಇಲ್ಲ ನಿಮ್ಮನ್ನು ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋ ವ್ಯಕ್ತಿ, ನಿಮ್ಮನ್ನು ನಿಮ್ಮಲ್ಲಿ ಏನು ಸೆಳೆತಾ ಇದೆ ಅವ್ರ ಬಗ್ಗೆ. ಸೊ ಅವ್ರಿಗೂ ಇರ್ಬೋದು ನಿಮ್ಮ ಬಗ್ಗೆ ಸೆಳೆತಾ, ಆ್ಯಸ್ ಅ ಫ್ರೆಂಡ್ ನೋಡ್ತಾ ಇರ್ಬೋದು, ಆ್ಯಸ್ ಅ ಕ್ರಶ್ ಅಂತ ನೋಡ್ತಾ ಇರ್ಬೋದು. ಬಟ್ ನಿಮಗೆ ಅವ್ರ ಮೇಲೆ ಒಂದು ಸೆಳೆತ ಇದೆ. ಸೊ ಆ ಸೆಳೆತ ಹೇಗಿದೆ ಅಂದರೆ, ಅವರು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಸೊ ಇಲ್ಲ ಮ್ಯಾರಿಡ್ ಇರ್ಬೋದು, ಇಲ್ಲ ನನಗೆ ಇಲ್ಲಿ ಟೀಚರ್ ಇರ್ಬೋದು, ನಿಮ್ಮ ಮೆಂಟೋರ್ ಇರ್ಬೋದು. ಸೊ ಆ ಥರ ಅನ್ನಿಸ್ತಾ ಇದೆ. ಸೊ ನೀವಿನ್ನೂ ಅವರಿಗೆ ಹೇಳಲಿಲ್ಲ, ಇಲ್ಲ ಅವ್ರು ನಿಮ್ಮನ್ನು ಹೇಳಲಿಲ್ಲ, ಬಟ್ ನೀವು ಒಬ್ರಿಗೊಬ್ರು ನೋಡಿದ್ರೆ ಆ ಭಾವನೆ ಇದೆಯೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಸಾಕಷ್ಟು ಕನ್ಫ್ಯೂಷನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಚಾಯ್ಸಸ್ ಮಾಡಬೇಕಾಗಿದೆ. ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾ ಇರಬಹುದು. ಸೊ ಅವರಿಬ್ಬರಲ್ಲಿ ನಾನು ಯಾರನ್ನು ಆರಿಸಲಿ ಅನ್ನೋದು ನಿಮ್ಮ ಗೊಂದಲ ಇರ್ಬೋದು. ಸೊ ಇನ್ನು ಕೆಲವರಿಗೆ ಇದು ಏನು ಅನಿಸ್ತಾ ಇದೆ ಅಂದರೆ ನನಗೆ, ಸೊ ಇಬ್ರಿಗೂ ನಿಮಗೆ ಸಮಾನತೆಯಲ್ಲಿ ಇಷ್ಟ. ಓಕೆ. ಸೊ ಒಬ್ಬರು ಮೆಚ್ಯೂರ್ ಇರ್ಬೋದು, ಇನ್ನೊಬ್ಬರು ಸ್ವಲ್ಪ ಇಮ್ಮೆಚ್ಯೂರ್ ಇರ್ಬೋದು. ಸೊ ಒಬ್ಬರು ಸ್ಟೇಬಲ್ ಇರ್ಬೋದು, ಇನ್ನೊಬ್ಬರು ಇನ್ನೂ ಸ್ಟೇಬಲ್ ಆಗೋರು ಇರ್ಬೋದು. ಸೊ ಚಾಯ್ಸಸ್ ಬಹಳ ಇದೆ ನಿಮಗೆ. ಸೊ ಮಾಡಬೇಕಾಗಿದೆ. ಸೊ ಒಂದು ಬೋಲ್ಡ್ ಚಾಯ್ಸ್ ಮಾಡಬೇಕಾಗಿದೆ ನೀವು ಈ ಕ್ರಶ್ ಬಗ್ಗೆ. ಸೊ ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪಲ್ಲಿ ನೀವು ಹೋಗಬೇಕು ಅಂದರೆ ನೀವು ಈ ಕನೆಕ್ಷನ್ನ ಯಾರ ಜೊತೆನಾರ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಈ ಡಿಸಿಷನ್ಸ್ನ ನೀವು ತಗೋಬೇಕಾಗಿದೆ. ಸೊ ನೋಡೋಣ ಮುಂದೆ ಏನು ಹೇಳುತ್ತೆ ನಿಮ್ಮ ಕ್ರಶ್ ಬಗ್ಗೆ ನಿಮಗೆ. ಟ್ಯಾರೋ ಏನು ಹೇಳುತ್ತೆ ನೋಡ್ರಿ.
ಕ್ಲಾರಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದರೆ, ನೀವು ಈ ಥರ ರಿಜಿಡಾಗಿ ಕುತ್ಕೊಂಡಿದ್ರೆ, ಸೊ ಏನೂ ನೀವು ಆ್ಯಕ್ಷನ್ ತೊಗೊಂಡೇ ಹೋದರೆ ಸೊ ಡಿಸಿಷನ್ ಮೇಕಿಂಗ್ ಆಗಲ್ಲ. ಸೊ ನೀವು ಸಾಕಷ್ಟು ಡಿಸಿಷನ್ಸ್ನ ಮಾಡಬೇಕಾಗಿದೆ. ಸೊ ನೀವು ಅವ್ರು ಬರಲಿ ಅಂತ ಕಾಯೋದು ಇಲ್ಲ, ನೀವು ಬರಲಿ ಅಂತ ಕಾಯೋದು ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ನನಗೆ ಇಲ್ಲಿ ನೀವು ಎರಡು ವ್ಯಕ್ತಿ ಮಧ್ಯೆ ನೀವು ಚೂಸ್ ಮಾಡಬೇಕು ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನನಗೆ. ಸೊ ನೀವು ಕರೆಕ್ಟಾಗಿ ನೀವು ಯೋಚನೆನ ನಿಮ್ಮ ಮೈಂಡ್ ಯಾವುದ್ರ ಬಗ್ಗೆ ಸಪೋಸ್ ನಿಮಗೆ ಚಾಯ್ಸಸ್ ಇದ್ದರೆ ಅವ್ರ ಬಗ್ಗೆ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನಿರ್ಧಾರನ ತಗೋಬೇಕು ಅಂತ ಟ್ಯಾರೋ ಹೇಳ್ತಾ ಇದೆ. ಸೊ ನೀವು ಕರೆಕ್ಟಾಗಿ ನಿಮ್ಮ ಜೀವನದಲ್ಲಿ ಯಾರು ಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡಲೇಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನೋಡೋಣ ಇನ್ನೇನಿದೆ. ಎಸ್, ಎಕ್ಸಾಕ್ಟ್ಲಿ. ಸೊ ಚಾಯ್ಸಸ್ ಅಂತಿದ್ದಂಗೆ ನನಗೆ ಇಲ್ಲಿ 2 ಕ್ವೀನ್ಸ್ ಬಂದರು. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ಸೊ ಒಬ್ಬರು ತುಂಬ ಸ್ಟೇಬಲ್ ಇದ್ದಾರೆ, ವರ್ಕಿಗೆ ಹೋಗ್ತಾರೆ, ಆ್ಯಂಡ್ ಇನ್ನೊಬ್ಬರು ಹೌಸ್ ವೈಫ್ ಇರ್ಬೋದು, ಆ್ಯಂಡ್ ಅವರು ಬೇರೆ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಆ್ಯಂಡ್ ಇಲ್ಲ ನೀವಿರ್ಬೋದು. ಸೊ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ನಿಮ್ಮ ದಾರಿಯಲ್ಲಿ. ಓಕೆ, ಸೊ ನೀವು ಯಾರನ್ನು ಚೂಸ್ ಮಾಡಬೇಕು ಅನ್ನೋದು ನಿಮಗೆ ತುಂಬ ಗೊಂದಲ ಆಗ್ತಾ ಇದೆ. ಆ್ಯಂಡ್ ಮೇ ಬಿ ಕೆಲವರಿಗೆ ಇಲ್ಲಿ ನಿಮ್ಮ ತಾಯಿ ಮೇನ್ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಮೇನ್ಲಿ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ತಾಯಿ ಜೊತೆ ನೀವು ಮಾತಾಡಿ, ನಿಮ್ಮ ಕ್ರಶ್ ಬಗ್ಗೆ ಆಗಲಿ, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಆಗಲಿ ಅವ್ರ ಜೊತೆ ಮಾತಾಡಿ. ಸೊ ಈ 2 ಕ್ವೀನ್ಸ್ ಬಂದಾಗ ಏನು ಅನಿಸುತ್ತೆ, ಇಲ್ಲಿ ಏನಿಗೆ ಬಂದಿದ್ದಾರೆ ಅಂದರೆ, ಸೊ ನೀವು ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಅಂತ. ಸೊ ಕಾನ್ವರ್ಸೇಷನಿಗೆ ಇಬ್ಬರು ಬೇಕಾಗತ್ತೆ ಅಲ್ವಾ. ಸೊ ನಾನೊಬ್ಬಳೇ ಮಾತಾಡ್ಕೊಂಡು ನಾನೇ ಎಲ್ಲ ನಿರ್ಧಾರ ತೊಗೊಳಕ್ಕೆ ಆಗಲ್ಲ ನನಗೆ ಅಂದಾಗ ನಾನೇನು ಮಾಡ್ತೀನಿ, ನನ್ನ ಒಬ್ಬ ವ್ಯಕ್ತಿ ಇಲ್ಲ ಪ್ರೀತಿ ಪಾತ್ರರಾದ ಒಬ್ಬ ಫ್ರೆಂಡನ್ನು ನಾನು ಫೋನ್ ಮಾಡಿ ಕೇಳ್ತೀನಿ. ಸಪೋಸ್ ನನ್ನ ಫ್ರೆಂಡ್ ಶಾಂತಿ ಇದ್ದರೆ ನಾನು ಶಾಂತಿಗೆ ಫೋನ್ ಮಾಡಿ ಕೇಳ್ತೀನಿ, ಶಾಂತಿ ನನ್ನ ಮನಸ್ಸಲ್ಲಿ ಈ ಥರ ಇದೆ, ಸೊ ನಾನು ಈ ಥರ ಏನು ಡಿಸಿಷನ್ಸ್ ತೊಗೊಳ್ಳಿ. ಸೊ ನನ್ನ ಫ್ರೆಂಡ್ ನನಗೆ ಒಂದು ದಾರಿ ತೋರಿಸ್ಬೋದು, ಆ್ಯಂಡ್ ಆ ದಾರಿಯಲ್ಲಿ ನಾನು ನಡಿಬೇಕಾ ಬೇಡವಾ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀವಿ. ಸೊ ಇದು ಬಹಳಷ್ಟು ಒಂದು ಒಳ್ಳೆ ಕಾನ್ವರ್ಸೇಷನ್ ನಡೀಬೇಕು, ಆ್ಯಂಡ್ ನೀವೊಂದು ಡಿಸಿಷನ್ಸ್ ತೊಗೊಬೇಕು ನಿಮ್ಮ ಕ್ರಶ್ ಬಗ್ಗೆ. ಓಕೆ, ಇಲ್ಲ ನಿಮ್ಮ ಕ್ರಶ್ ತೊಗೋಬೇಕು ನಿಮ್ಮ ಬಗ್ಗೆ. ಸೊ ನನಗಿಲ್ಲಿ ನಿಮ್ಮ ಕ್ರಶ್ ಡಿಸಿಷನ್ ತೊಗೋಬೇಕು ಅನಿಸ್ತಾ ಇದೆ. ಇಲ್ಲಿ ನನಗೆ ಸಾಕಷ್ಟು ನಿಮ್ಮ ಕ್ರಶ್ಶು ನಿಮ್ಮ ಬಗ್ಗೆ ಡಿಸಿಷನ್ಸ್ ತೊಗೋಬೇಕು. ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೊ ಸೀಕ್ರೆಟ್ ಏನು ಅಂದರೆ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮನ್ನು, ಸೊ ಅದನ್ನು ಅವರು ಹೇಳ್ತಾ ಇಲ್ಲ. ಓಕೆ, ಸೊ ಎಸ್, ಜಡ್ಜ್ಮೆಂಟ್ ಕಾರ್ಡು ಬಂದಾಗಿದೆ. ಸೊ ಫೈನಲಿ ಏನಾಗುತ್ತೆ ಇಲ್ಲಿ ಅಂದರೆ, ಅವರು ಒಂದು ಗೈಡೆನ್ಸ್ ತೊಗೋಬೇಕು. ಆ ಗೈಡೆನ್ಸ್ ತೊಗೊಂಡು ಅವರು ಅದರಿಂದ ಕ್ಲಿಯರಾಗಿ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಜಡ್ಜ್ಮೆಂಟ್ ಏನಕ್ಕೆ ಇದೆ ಅಂದರೆ, ಸೊ ಕೆಲವ್ರ ಜೊತೆ ನಾವು ಫ್ರೆಂಡ್ಶಿಪ್ ಇರುತ್ತೆ, ಬಟ್ ಅವ್ರನ್ನ ನಾವು ಇಷ್ಟಪಡ್ತಾ ಇರಲ್ಲ. ಓಕೆ, ಕ್ರಶ್ ಮೇನ್ಲಿ ಏನು ಅಂದರೆ ನಿಮಗೆ ಒಂದು ಸೆಳ್ತಾ ಇರುತ್ತೆ. ಸೊ ಒಬ್ಬರನ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಿ, ಇನ್ನೊಬ್ಬರನ್ನ ನೀವು ಫರ್ಗಿವ್ ಮಾಡಿ, ಇಲ್ಲ ಅವ್ರು ನಿಮ್ಮನ್ನು ಫರ್ಗಿವ್ ಮಾಡಿ ಮುಂದೆ ಹೋಗಲೇಬೇಕು. ಯಾಕಂದರೆ ಇಲ್ಲಿ ಒಂದು ರಿಲೇಷನ್ಶಿಪ್ನ ನೀವು ಮುಂದೆ ವರಿಸಬೇಕು ಅಂದರೆ ಇಬ್ಬರನ್ನ ಇಟ್ಕೊಂಡು ನೀವು ರಿಲೇಷನ್ಶಿಪ್ನ ಮುಂದೆ ವರ್ಸೋಕ್ಕೆ ಆಗಲ್ಲ. ಓಕೆ, ಸೊ ನನಗೆ ಸಾಕಷ್ಟು ಇಲ್ಲಿ ಚಾಯ್ಸಸ್ನ ಇಲ್ಲ ಡಿಸಿಷನ್ಸ್ನ ಮಾಡೋ ಟೈಮ್ ಬಂದಾಗಿದೆ ಅನಿಸ್ತಾ ಇದೆ ನನಗೆ. ಸೊ ನೀವು ಇನ್ನೂ ಕೂಡ ಅವ್ರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ಇಲ್ಲ ನಾನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು ಒಂದು ಡಿಸಿಷನ್ಸ್ನ ನೀವು ತಗೊಳ್ಳೇಬೇಕಾಗಿದೆ. ಓಕೆ, ಸೊ ನಾನು ನಿಮ್ಮ ಗೈಡೆನ್ಸ್ನ ನೋಡ್ತೇನೆ. ಸೊ ಈ ಡೈಸಿಂದ ನೋಡೋಣ ನಿಮ್ಮ ಗೈಡೆನ್ಸ್ ಏನಿದೆ, ಯಾವ ನಂಬರ್ ಬರುತ್ತೆ ಅಂತ. ಸೊ ನಂಬರ್ 2 ಬಂತು. ಸೊ ನಂಬರ್ 2 ಇಲ್ಲಿದೆ. ಸೊ ನೋಡೋಣ ನಿಮ್ಮ ಗೈಡೆನ್ಸ್ ಏನು ಹೇಳುತ್ತೆ ಅಂತ ನಿಮಗೆ. ಜಸ್ಟ್ ಸೇ ನೋ ಅಂದರೆ ನಾವು ಈ ಕ್ಷಣದಲ್ಲಿ ನೀವು ಏನು ಅನ್ನಿಸುತ್ತೋ ಅದನ್ನು ನೀವು ಮಾಡಬೇಕಾಗಿದೆ. ಯಾಕಂದರೆ ದಿಸ್ ಈಸ್ ದ ರೈಟ್ ಟೈಮ್, ನಿಮಗೆ ಇದು ರೈಟ್ ಟೈಮ್ ಆಗಿದೆ. ನೀವೇನು ಯೋಚನೆ ಮಾಡ್ತಿದ್ದೀರಾ, ಸೊ ನಾನು ಫಸ್ಟೇ ಸ್ಟಾರ್ಟಿಂಗ್ ರೀಡಿಂಗಲ್ಲೇ ಹೇಳ್ದಂಗೆ ಸಾಕಷ್ಟು ಡಿಸಿಷನ್ಸ್ಗಳು ಆಗಬೇಕಾಗಿದೆ. ನೀವೇ ಆಗಲಿ ನಿಮ್ಮ ಪರ್ಸನ್ನೇ ಆಗಲಿ, ಸೊ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರ ಹತ್ರ ನಿಮ್ಮ ಕ್ಲಾರಿಟಿ ನೀವು ಕೊಟ್ಟರೆ, ಸೊ ನಿಮಗೆ ಇದು ಸಾಕಷ್ಟು ಒಂದು ಒಳ್ಳೆ
ರೀತಿಯ ಕ್ಲಾರಿಟಿ ಕೊಡೋಕ್ಕೆ ಸಹಾಯ ಮಾಡುತ್ತೆ. ಸೊ ನೀವು ಒಂದು ಡಿಫ್ರೆಂಟ್ ಫ್ರೇಸಲ್ಲಿದ್ದೀರಾ, ಈ ಕ್ಷಣದಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಬೇರೆ ಥರ ಲೋಕದಲ್ಲಿದ್ದೀರಾ, ಫ್ಯಾಂಟಸೈಸ್ ಮಾಡ್ತಾ ಇದ್ದೀರಾ, ಅಂದರೆ ಒಂದು ಕಾಲ್ಪನಿಕ ಲೋಕದಲ್ಲಿದ್ದೀರಾ. ಸೊ ನೀವು ಈ ಕನೆಕ್ಷನ್ನ ಒಂದು ಪ್ರಾಕ್ಟಿಕಲ್ ರೀತಿಯಲ್ಲಿ ನೋಡಬೇಕು. ಸೊ ಈ ಕನೆಕ್ಷನ್ ನಿಮಗೆ ನಿಜವಾಗ್ಲೂ ಈ ಜೀವನದಲ್ಲಿ ಬೇಕಾ ಬೇಡವಾ ಅನ್ನೋದನ್ನು ನೀವು ಕರೆಕ್ಟಾಗಿ ಯೋಚನೆ ಮಾಡಿ, ಒಂದು ಮಕ್ಕಳು ಯಾವ ಥರ ಪುಟ್ ಹೆಜ್ಜೆ ಇಟ್ಕೊಂಡು ಮುಂದೆ ನಡೀತಾರೋ, ಮಕ್ಕಳು ಫಸ್ಟು ನಡೀತಾರೆ ಆಮೇಲೆ ಓಡ್ತಾರೆ. ಸೊ ನೀವು ಇಲ್ಲಿ ಓಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಫಸ್ಟು ನೀವು ನಡೀರಿ. ಆ್ಯಂಡ್ ನಿಮ್ಮ ಏನೇ ಒಂದು ಯೋಜನೆ ಇದೆ, ಏನೇ ಒಂದು ಪ್ಲ್ಯಾನ್ ಇದೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟು ನಿಮಗೆ ಯಾವುದು ಬೇಕು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೀವು ಇಲ್ಲಿ ಧೈರ್ಯವಾಗಿ ನಿರ್ಧಾರ ಮಾಡಬೇಕಾಗಿದೆ. ಸೊ ಇಬ್ಬರನ್ನ ಇಟ್ಕೊಂಡು ನೀವು ಜೀವನನ ಮುಂದೆ ನಡ್ಸೋಕ್ಕೆ ಆಗಲ್ಲ. ಸೊ ಸಾಕಷ್ಟು ಚಾಯ್ಸಸ್ನ ನೀವು ಅದ್ರ ಮೇಲೆ ಡಿಸಿಷನ್ಸ್ ಮಾಡಬೇಕಾಗಿದೆ. ಸೊ ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪಾಯಿಲ್ ನಂಬರ್ 2 ಯಾರು ಈ ಯೂನಿಕಾರ್ನ ಚೂಸ್ ಮಾಡಿದ್ದೀರೋ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ವ್ಯಕ್ತಿ ಯಾರು ಇರ್ತಾರೆ. ಸೊ ಅವರ ಬಗ್ಗೆ ಸ್ವಲ್ಪ ಒಂದು ಡೀಟೇಲ್ ಅಂತ ಹೇಳಲ್ಲ, ಬಟ್ ನಿಮಗೆ ಅರ್ಥ ಆಗ್ಬೋದು ಅವ್ರು ಯಾವ ರೀತಿ ಸಿಚುವೇಷನಲ್ಲಿದ್ದಾರೆ, ಇಲ್ಲ ನೀವು ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ದೀರಾ, ಇಲ್ಲ ಅವ್ರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಕ್ವೀನ್ ಆಫ್ ರಾಫಾಯಲ್. ಸೊ ನಿಮ್ಮ ಪರ್ಸನ್ ಒಬ್ಬ ವಾಟರ್ ಸೈನ್ ಇರ್ಬೋದು, ಕ್ಯಾನ್ಸರ್, ಪೈಸಿಸ್, ಸ್ಕಾರ್ಪಿಯೋ ಇರಬೇಕಂತೇನೂ ಇಲ್ಲ, ಬಟ್ ಕಾರ್ಡ್ ಅದು ಓಕೆ. ಸೊ ಕ್ವೀನ್ ಆಫ್ ರಾಫಾಯಲ್ ಅವರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ಅವರು ಬೇಗ ಅರ್ಥ ಮಾಡ್ಕೊತಾರೆ. ಯಾರೇ ಅವ್ರ ಹತ್ರ ಬಂದ್ರೂ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ತುಂಬ ಒಂದು ದೊಡ್ಡ ಗುಣ ಅಂತಾರಲ್ಲ, ಸೊ ಆ ಥರ ಇದೆ. ಆ್ಯಂಡ್ ಅವ್ರನ್ನ ನೀವು ನೋಡಿದ್ರೆ ತುಂಬಿದ ಕೊಡ ತುಳುಕಲ್ಲ ಅಂತಾರಲ್ಲ, ಆ ರೀತಿ ನಿಮಗೆ ಅವ್ರ ಬಗ್ಗೆ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಅವ್ರು ತುಂಬಾ ಒಂದು ಸೈಕಿಕ್ ಎಬಿಲಿಟೀಸ್ ಇದೆ ಅವರಿಗೆ. ಆ್ಯಂಡ್ ಅವರು ಒಬ್ಬ ಟ್ಯಾರೋ ರೀಡರ್ ಇರ್ಬೋದು, ಇಲ್ಲ ಒಬ್ಬ ಹೀಲರ್ ಇರ್ಬೋದು, ಇಲ್ಲ ರೇಕಿ ಮಾಸ್ಟರ್ ಇರ್ಬೋದು, ಇಲ್ಲ ಒಂದು ಡಾಕ್ಟರ್, ನರ್ಸ್ ಯಾರೇ ಇರ್ಬೋದು. ನಿಮ್ಮ ಕ್ರಷ್ ನೀವು ಯಾರ ಬಗ್ಗೆ ತುಂಬ ಸೆಳೆತಾ ಇದೆ, ಸೊ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಅವರು. ಆ್ಯಂಡ್ ಅವರು ಈ ಥರ ಒಂದು ದೇವತಾ ಮನುಷ್ಯ, ಇಲ್ಲ ದೇವತಾ ಒಂದು ಏಂಜಲ್ ಥರ ನೀವು ಅವ್ರನ್ನ ನೋಡ್ತೀರಾ. ಆ್ಯಂಡ್ ಅವ್ರು ನಿಮ್ಮನ್ನು ನೋಡ್ತಾರೆ. ಓಕೆ, ಅವ್ರ ಮನಸ್ಸಿನ ಮಾತು ಕೇಳ್ತಾರೆ. ಅವ್ರ ಫ್ಯಾಮಿಲಿನ ಅವ್ರು ತುಂಬ ಗೌರವಿಸ್ತಾರೆ. ಆ್ಯಂಡ್ ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಅವ್ರು ಮಾಡ್ತಾರೆ. ಸೊ ನಿಮ್ಮ ಕ್ರಷ್ ಈ ಥರ ಇದ್ದಾರೆ. ಆ್ಯಂಡ್ ನೋಡೋಣ ನಿಮ್ಮ ಕ್ರಷ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಓಕೆ, ಸೊ ನಿಮ್ಮ ಕ್ರಷ್ ನಿಮಗೆ ಗೊತ್ತಿದೆ ಯಾರು ಅಂತ. ಓಕೆ, ಸೊ ನಿಮ್ಮ ಕ್ರಷ್ ಮತ್ತು ನಿಮ್ಮದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ಈ ಹಿಂದೆ ನಿಮ್ಮಿಬ್ಬರ ಮಧ್ಯ, ಇಲ್ಲ ನಿಮ್ಮ ಕ್ರಷ್ ಜೀವನದಲ್ಲಿ ಏನೋ ಒಂದು ದುರ್ಘಟನೆ ಆಗಿದೆ. ಆ್ಯಂಡ್ ಆ ಘಟನೆ ಅವರಿಗೆ ತುಂಬಾ ನೋವು ಕೊಟ್ಟಿದೆ. ಆ್ಯಂಡ್ ಅದರಿಂದ ಅವರಿಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಅವರು ಸಾಕಷ್ಟು ನಿಮ್ಮ ಬಗ್ಗೆ ಒಂದು ನಿರ್ಧಾರ ಮಾಡಬೇಕು ಅಂದ್ರೂ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಇಲ್ಲಿ ಮೊದಲೇ ಹೇಳ್ದಂಗೆ ಅವ್ರು ಸ್ವಲ್ಪ ಸೆನ್ಸಿಟಿವ್ ಇದ್ದಾರೆ, ಕೈಂಡ್ ಹಾರ್ಟೆಡ್ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಅದರಿಂದ ಹೊರಗೆ ಬರೋಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಇಲ್ಲ ಈಗ ಸದ್ಯಕ್ಕೆ ನಿಮ್ಮ ಬಗ್ಗೆ ನಿರ್ಧಾರ ತೊಗೊಳೋಕ್ಕೂ ಕಷ್ಟ ಆಗ್ತಾ ಇರ್ಬೋದು. ಬಟ್ ಮುಂದೊಂದು ದಿನ ಒಂದು 6 months ಟೈಮ್ ತೊಗೋಬೋದು ಅವ್ರ ಹೀಲಿಂಗೋಸ್ಕರ ಅವರು. ಆ್ಯಂಡ್ ಒಂದು 6 months ಆದಮೇಲೆ ಅವರು ನಿಮ್ಮ ಹತ್ರ ಬಂದು ನಿಮ್ಮನ್ನು ಪ್ರಪೋಸ್ ಮಾಡೋದಾಗಲಿ, ಇಲ್ಲ ಒಂದು ರಿಲೇಷನ್ಶಿಪ್ಗೋಸ್ಕರ ನಿಮ್ಮ ಹತ್ರ ಬರೋದಾಗಲಿ ಮಾಡ್ಬೋದು. ಇಲ್ಲ ಇನ್ನು ಕೆಲವರಿಗೆ ಇದು ಆಗಿರ್ಬೋದು. ಓಕೆ, ಸೊ ಈ ರೀತಿಯಲ್ಲಿ ಆಗಿರ್ಬೋದು. ಇನ್ನು ಕೆಲವರಿಗೆ ಇದು ಆಗೋದಿದೆ. ಸೊ 6 ತಿಂಗಳ ಟೈಮ್ ಇದೆ. ಸೊ ಅವರು ಸಾಕಷ್ಟು ಹೀಲಿಂಗ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಕ್ರಷ್. ಓಕೆ, ಸೊ ಮತ್ತೇನಿದೆ ನಿಮ್ಮ ಕ್ರಶ್ಶಿನ ಬಗ್ಗೆ ನೋಡೋಣ. ಎಸ್, ಈಗ ಸದ್ಯಕ್ಕೆ ಅವರು ಏನೇ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರದ್ದು ಫೈನಾನ್ಷಿಯಲ್ ಮ್ಯಾಟರ್ ಇರ್ಬೋದು, ಇಲ್ಲ ಎಮೋಷ್ನಲ್ ಮ್ಯಾಟರ್ ಇರ್ಬೋದು. ಸೊ ಅವರು ಸ್ವಲ್ಪ ಬ್ಯಾಲೆನ್ಸ್ ಆಗೋದಿದೆ. ಸೊ ಆ ಬ್ಯಾಲೆನ್ಸ್ನ ಅವರು ಯಾವತ್ತು ಕಂಡ್ಕೊತಾರೋ, ಸೊ ಆವಾಗ ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಮೈಟ್ ಬಿ ನೀವಿಬ್ಬರು ದೂರ ಇರ್ಬೋದು. ಸೊ ಬೇರೆ ಬೇರೆ ಊರಲ್ಲಿ ಇರ್ಬೋದು, ಇಲ್ಲ ಬೇರೆ ಏರಿಯಾ ಇರ್ಬೋದು, ಇಲ್ಲ
ಮನ್ಸು ದೂರ ಇರ್ಬೋದು. ಸೊ ಯಾವುದೇ ರೀತಿಯ ದೂರ ನೀವು ಇಲ್ಲಿ ತಗೋಬೋದು. ಸೊ ಹಾಗೆ ಅವರು ಯಾವಾಗ ನಿರ್ಧಾರ ಮಾಡ್ತಾರೋ ನಿಮ್ಮ ಬಗ್ಗೆ, ಅವರ ಫ್ಯೂಚರ್ ಬಗ್ಗೆ, ಸೊ ಅವರು ನಿಮ್ಮ ಹತ್ರ ಟ್ರಾವೆಲ್ ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ಸಾಕಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ಒಂದು ನಿರ್ಧಾರನ ತಗೋಬೇಕಾಗಿದೆ. ಈ ಹಿಂದೆ ಒಂದು ಸಿಚುವೇಶನ್ ಅಂದರೆ ಅವರು ಒಬ್ಬ ಪರ್ಸನ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಅದರಿಂದ ಹೊರಗೆ ಬರ್ತಾ ಇರ್ಬೋದು. ಸೊ ಒಂದು ಬ್ರೇಕಪ್ಪಿಂದ ಹೊರಗೆ ಬರ್ತಾ ಇರ್ಬೋದು, ಇಲ್ಲ ಒಂದು ಫ್ಯಾಮಿಲಿ ಸಿಚುವೇಶನಿಂದ ಹೊರಗೆ ಬರ್ತಾ ಇರ್ಬೋದು. ಸೊ ಯಾವುದೇ ರೀತಿಯಲ್ಲೂ ಒಂದು ಖಂಡಿತವಾಗಲೂ ಇಲ್ಲಿ ಒಂದು ಆಕ್ಸಿಡೆಂಟ್ ಇಲ್ಲ ಏನೋ ಒಂದು ಫಿಸಿಕಲಿ ಅವ್ರಿಗೇನೋ ಒಂದು ತೊಂದರೆ ಆಗಿರ್ಬೋದು ಇನ್ನು ಕೆಲವರಿಗೆ. ಓಕೆ, ಸೊ ಎಲ್ಲರಿಗೂ ಅಲ್ಲ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಹೊರಗೆ ಬಂದು ನಿಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಮತ್ತೇನಿದೆ ನೋಡೋಣ. ಸೊ ಅವ್ರು ನಿಮ್ಮನ್ನು ಒಂದು ವಿಶ್ ಫುಲ್ಫಿಲ್ಮೆಂಟ್ ಪರ್ಸನ್ ಥರ ನೋಡ್ತಾರೆ. ಅವರ ಜೀವನದಲ್ಲಿ ಯಾವ ರೀತಿಯ ಒಂದು ಪರ್ಸನ್ ಬೇಕಾಗಿದೆ, ಯಾವ ರೀತಿಯೋ ಒಬ್ಬ ಪರ್ಸನ್ ಇರಬೇಕು ಅಂತ ಅವ್ರು ಅಂದ್ಕೊತಾರೋ, ಸೊ ನೀವು ಅದೇ ರೀತಿ ಇದ್ದೀರಾ. ಆ್ಯಂಡ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಆ ಕ್ಲಾರಿಟಿಗೋಸ್ಕರ. ಆ್ಯಂಡ್ ಯಾವಾಗ ಅವ್ರು ನಿಮ್ಗೆ ಹೇಳ್ತಾರೋ ಅನ್ನೋದನ್ನು, ಸೊ ಒಂದು ಸ್ವಲ್ಪ ಧೈರ್ಯ, ಒಂದು ಸ್ವಲ್ಪ ಬ್ಯಾಲೆನ್ಸು, ಒಂದು ಸ್ವಲ್ಪ ಒಂದು ಮನಸ್ಸಿಗೊಂದು ನೋವಾದಾಗ ಅವ್ರಿಗೆ ಸಾಕಷ್ಟು ಕಷ್ಟ ಆಗುತ್ತೆ ಒಂದು ಬ್ಯಾಲೆನ್ಸಿಗೆ ಬರೋದಕ್ಕೆ. ಸೊ ಅವರು ಒಂದು ಟೈಮ್ ತೊಗೊಂಡು ನಿಜವಾಗ್ಲೂ ನಿಮ್ಮ ಕಡೆ ಬಂದೇ ಬರ್ತಾರೆ. ಸೊ ಆ ಕ್ಲಾರಿಟಿ ಅವ್ರಿಗೆ ಬರುತ್ತೆ. ಆ್ಯಂಡ್ ಬಂದಾಗ ನಿಜವಾಗ್ಲೂ ಅವ್ರು ನಿಮ್ಮ ಕಡೆ ಬಂದು ಆ ಕ್ಲಾರಿಟಿನ ಕೊಡ್ತಾರೆ. ಓಕೆ, ಪಾಯಿಂಟ್ ನಂಬರ್ 2 ನೋಡೋಣ ನಿಮ್ಮ ಗೈಡೆನ್ಸ್ ಕಾರ್ಡ್ ನಿಮಗೆ ಏನು ಹೇಳುತ್ತೆ ಈ ರಿಲೇಷನ್ಶಿಪ್ ಬಗ್ಗೆ. ಸೊ ನಾನಿಲ್ಲಿ ಡೈಸ್ನ ಹಾಕ್ತೇನೆ. ಸೊ ನೋಡೋಣ ಯಾವುದು ಬರುತ್ತೆ. ಸೊ 2 ಆ್ಯಕ್ಚುಲಿ ಆಗಿದೆ. ಸೊ ನಾನು ಇನ್ನೊಂದು ಸತಿ ಹಾಕ್ತೀನಿ. ಸೊ 5 ನೋಡೋಣ ಏನಿದೆ ನಿಮಗೆ ಗೈಡೆನ್ಸ್. ಲೀಪಿಂಗ್ ಇನ್ ಲವ್. ಸೊ ಲೀಪಿಂಗ್ ಇನ್ ಲವ್ ಅಂದರೆ ಒಂದು ಲೀಪ್ ಆಫ್ ಫೇತ್ ತಗೋಬೇಕು ನಿಮ್ಮ ಪ್ರೀತಿ ಬಗ್ಗೆ. ಸೊ ನೀವು ಈ ಪರ್ಸನ್ ಬಗ್ಗೆ ತುಂಬ ಪಾಸಿಟಿವ್ ಇದ್ದರೆ, ಸೊ ನೀವು ಏನು ಅನ್ಕೊತೀರಾ ಅಂದರೆ, ಸೊ ನಿಜವಾಗ್ಲೂ ನಾನು ಇವ್ರಿಗೋಸ್ಕರ ಕಾಯ್ತೀನಿ, ನಮ್ಮ ಪ್ರೀತಿ ಯಾವತ್ತೂ ಒಂದು ಯಾವುದೇ ಒಂದು ರೀತಿಯಲ್ಲಿ ಮೋಸ ಹೋಗಲ್ಲ. ಆ್ಯಂಡ್ ನಿಮ್ಮ ಪ್ರೀತಿ ನಾನು ಫಸ್ಟೇ ಹೇಳ್ದಂಗೆ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನಿಮ್ಮ ಪ್ರೀತಿ ಅವರಿಗೆ ಅನ್ಕಂಡೀಷ್ನಲ್ ಇದೆ. ಆ್ಯಂಡ್ ಅವ್ರ ಪ್ರೀತಿ ಕೂಡ ನಿಮಗೆ ಅನ್ಕಂಡೀಷ್ನಲ್ ಇದೆ. ಸೊ ಹಾಗಾಗಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ನಿಮಗೂ ಇಲ್ಲ. ಬಟ್ ನೀವು ಏನು ಮಾಡ್ತಿದ್ದೀರಾ ಇಬ್ಬರೂ ಅಂದರೆ ಒಂದು ವೇಟಿಂಗ್ ಇದರಲ್ಲಿದ್ದೀರಾ. ಓಕೆ, ಸೊ ನಿಮಗೆ ಗೊತ್ತಿದೆ ಒಂದಲ್ಲ ಒಂದಿನ ಈ ಪ್ರೀತಿ ಅರಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಆ್ಯಂಡ್ ನಿಮ್ಮ ಪರ್ಸನ್ಗೂ ಗೊತ್ತಿದೆ. ಸೊ ಸಾಕಷ್ಟು ಇಲ್ಲಿ ಒಂದು ಪ್ಯೂರ್ ಲವ್ ನೋಡ್ತಾ ಇದ್ದೀನಿ, ಒಂದು ಎಟರ್ನಲ್ ಲವ್ ನೋಡ್ತಾ ಇದ್ದೀನಿ ನಾನು. ಸೊ ಡೀಪಾಗಿ ನೀವಿಬ್ಬರೂ ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ದೀರಾ. ಸೊ ನಿಮ್ಮ ಡ್ರೀಮ್ಸಲ್ಲೂ ನಿಮ್ಮ ಪರ್ಸನ್ ಬರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಕನಸಲ್ಲೂ ನೀವು ಬರ್ತಾ ಇರ್ಬೋದು. ಆ್ಯಂಡ್ ನಿಮಗೇನಾರ ನೀವಿಬ್ಬರು ಮೀಟ್ ಆಗೋ ಥರ ನಿಮಗೆ ಕನಸು ಬಂದರೆ, ಸೊ ನೀವು ಹೇಳ್ಕೊಳ್ಳಿ. ಸೊ ಇದು ನಿಜವಾಗ್ಲೂ ಆಗಿದೆ ಅನ್ನೋ ಥರನೇ ಹೇಳ್ಕೊಳ್ಳಿ. ಸೊ ಅದು ನಿಜವಾಗ್ಲೂ ಆಗುತ್ತೆ ಮುಂದೆ. ಸೊ ನೀವೇನೇ ಒಂದು ಆ್ಯಕ್ಟ್ ಮಾಡೋಕ್ಕೆ ಹೋದ್ರೂ ಒಂದು ಪಾಸಿಟಿವ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಎನರ್ಜಿ ತುಂಬ್ರಿ, ಅದರಲ್ಲಿ ಒಂದು ಊರ್ಜೆ ತುಂಬ್ರಿ. ಸೊ ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ನೀವು ಈ ರಿಲೇಷನ್ಶಿಪ್ಪಿಗೆ ಹಾಕಿದ್ರೆ, ಸೊ ನಿಮಗೆ ಆ ಪಾಸಿಟಿವ್ ಎನರ್ಜಿನೇ ವಾಪಸ್ ಸಿಗುತ್ತೆ. ಓಕೆ, ಸೊ ನಿಮಗೆ ಅನಿಸ್ತಾ ಇರ್ಬೋದು ಒಂದಿನ ಅವರು ನಿಮಗೆ ರೋಸಸ್ ತೊಗೊಂಡು ಬರ್ತಾರೆ ನಿಮ್ಮ ಹತ್ರ ಆ್ಯಂಡ್ ನನಗೆ ಪ್ರಪೋಸ್ ಮಾಡ್ತಾರೆ ಅಂತ. ಸೊ ಎಕ್ಸಾಕ್ಟ್ಲಿ ಅದು ಆಗೇ ಆಗುತ್ತೆ. ಸೊ ಡೋಂಟ್ ವರಿ. ಸೊ ನಿಮ್ಮ ಡ್ರೀಮಲ್ಲಿ ಇದು ಸ್ವಲ್ಪ ಜನಕ್ಕೆ ಇರ್ಬೋದು. ನಿಮ್ಮ ಡ್ರೀಮಲ್ಲಿ ನೀವು ಡ್ರೀಮ್ ಮಾಡಿರ್ಬೋದು, ನಿಮ್ಮ ಕನಸಲ್ಲಿ ಬಂದು ನಿಮ್ಮ ಪರ್ಸನ್ ನಿಮಗೆ ರೋಸ್ ಕೊಡೋ ಥರ. ಸೊ ಅದು ಆಗೇ ಆಗುತ್ತೆ ಖಂಡಿತವಾಗ್ಲೂ. ಆ ಪಾಸಿಟಿವ್ ವೈಬ್ಸ್ನ ನೀವು ಹಾಕಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮ ಪ್ರೀತಿ ಯಾವಾಗಲೂ ಎಲ್ಲೂ ಹೋಗಲ್ಲ. ಸೊ ಇಟ್ ವಿಲ್ ಕಮ್ ಟು ಯು. ಲೀಪಿಂಗ್ ಅಂದರೆ ಬಂದೇ ಬರುತ್ತೆ ಅನ್ನೋದನ್ನು. ಓಕೆ, ಕಾರ್ಡ್ ನಂಬರ್ 2. ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪೈಲ್ ನಂಬರ್ 3, ಯಾರು ಈ ಎಲಿಫೆಂಟ್ನ ಚೂಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ಕ್ರಶ್ ಯಾರು ಅನ್ನೋದನ್ನು. ಪೈಲ್ ನಂಬರ್ 3.
ಸೊ 10 ಆಫ್ ಏರಿಯಲ್. ಸೊ ನಿಮ್ಮ ಪರ್ಸನ್ ಟಾರಸ್ ವರ್ಗೋ ಇಲ್ಲ ಕ್ಯಾಪ್ರಿಕಾನ್ ಇರ್ಬೋದು. ಸೊ ನಿಮ್ಮ ಪರ್ಸನ್ ಅರ್ತ್ ಸೈನ್ ಇರ್ಬೋದು, ಇರಬೇಕಂತ ಏನೂ ಇಲ್ಲ, ಬಟ್ ಅವರು ಸನ್ ಮೂನ್ ರೈಸಿಂಗ್ ಎಲ್ಲರೂ ಇರ್ಬೋದು. ಈ ಸೈನ್ ಅವರು ಆಸ್ಟ್ರಾಲಜಿಕಲ್ ಚಾರ್ಟಲ್ಲಿ ಎಲ್ಲರ ಬರ್ತಾ ಇರ್ಬೋದು. ಸೊ ಅವರು ಒಬ್ಬ ಗುಡ್ ಫ್ಯಾಮಿಲಿ ಪರ್ಸನ್. ಸೊ ಮೈಟ್ ಬಿ ಅವರು ಮದುವೆ ಆಗಿದೆ ಆ್ಯಂಡ್ ನೀವಿಬ್ಬರು ಕೂಡ ಮದುವೆ ಆಗಿದ್ದೀರಾ ಇನ್ನು ಸ್ವಲ್ಪ ಜನಕ್ಕೆ. ಸೊ ಅವರು ನಿಮ್ಮ ಕ್ರಷ್ ಇದ್ದರು ಅನಿಸುತ್ತೆ ಮುಂಚೆ, ಆ್ಯಂಡ್ ನಿಮ್ಮ ಕ್ರಷನ್ನೇ ನೀವು ಮದುವೆ ಆಗಿದ್ದೀರಾ ಆ್ಯಂಡ್ ಸುಖವಾಗಿದ್ದೀರಾ. ಇದು ಸ್ವಲ್ಪ ಜನಕ್ಕೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಕ್ರಷ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಮತ್ತು ಅವರು ಒಂದು ಫ್ಯಾಮಿಲಿಯಾಗಿ ಮುಂದೆವರಿಬೇಕು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ಇಬ್ಬರೂ ಸೇರ್ಕೊಂಡು ನಿಮ್ಮ ಮದುವೆನ ನಡೆಸ್ಕೊಡ್ಬೇಕು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮುಂದಿನ ಜೀವನ ನಡಿಬೇಕು ಆ್ಯಂಡ್ ಅವರಿಗೆ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಬೇಕಾಗಿದೆ ಆ್ಯಂಡ್ ಒಂದು ಫೈನಾನ್ಷಿಯಲಿ ಕೂಡ ಅವರು ನಿಮ್ಮನ್ನು ತುಂಬಾ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ನೀವು ಹಣ್ಣನ್ನು ಮುದುಕರಾದರೂ ಕೂಡ ಅವ್ರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ ಆ್ಯಂಡ್ ಅಷ್ಟೇ ನಿಮ್ಮನ್ನು ಗೌರವಿಸ್ತಾರೆ ಅನ್ನೋದನ್ನು ಈ ಕಾರ್ಡ್ ಸೂಚಿಸ್ತಾ ಇದೆ ನಿಮ್ಮ ಕ್ರಷ್ ಬಗ್ಗೆ. ಓಕೆ, ಸೊ ಇದು ನಿಮ್ಮ ಸ್ಟೋರಿ ಆದರೆ ಸೊ ಮುಂದೆ ನೋಡೋಣ ಏನು ಬರುತ್ತೆ ಅನ್ನೋದನ್ನು. ಓಕೆ, ಈ ಹಿಂದೆ ನೀವು ಸಾಕಷ್ಟು ಒಂದು ತೊಂದರೆಕರವಾದ ಒಂದು ಸಿಚುವೇಷನಿಂದ ಹೊರಗೆ ಬಂದಿರ್ಬೋದು, ಇಲ್ಲ ಒಂದು ಕಷ್ಟಕರವಾದ ಒಂದು ಅಡಿಕ್ಷನಿಂದ ಹೊರಗೆ ಬಂದಿರ್ಬೋದು, ಇಲ್ಲ ನಿಮ್ಮ ಒಂದು ಕೆಟ್ಟ ಫ್ರೆಂಡ್ಶಿಪ್ಪಿಂದ ಹೊರಗೆ ಬಂದಿರ್ಬೋದು, ಒಂದು ಕೆಟ್ಟ ಮದುವೆಯಿಂದ ಹೊರಗೆ ಬಂದಿರ್ಬೋದು ಆ್ಯಂಡ್ ಆ ಸಿಚುವೇಷನಲ್ಲಿ ಸಾಕಷ್ಟು ಜನ ನಿಮಗೆ ನೋವು ಕೊಟ್ಟಿರ್ಬೋದು ಆ್ಯಂಡ್ ಇಲ್ಲ ನಿಮ್ಮ ಕ್ರಷ್ ಈ ಸಿಚುವೇಷನಿಂದ ಅವರು ಹೊರಗೆ ಬಂದಿರ್ಬೋದು ಆ್ಯಂಡ್ ನಾವು ಅವ್ರು ಸ್ವಲ್ಪ ಹ್ಯಾಂಗ್ ಮ್ಯಾನ್ ಪೊಸಿಷನಲ್ಲಿದ್ದಾರೆ. ಸೊ ಸಾಕಷ್ಟು ರೆಸ್ಟ್ ತೊಗೊಳ್ತಾ ಇದ್ದಾರೆ ಆ್ಯಂಡ್ ರೆಸ್ಟ್ ತೊಗೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಂದು ಪಾಸಿಟಿವ್ ಔಟ್ಕಮ್ ಬರಬೇಕು, ಇಲ್ಲ ನನ್ನ ಜೀವನ ಹೀಗೆ ಒಂದು ಪಾಸಲ್ಲಿ ಇದ್ಬಿಡುತ್ತೆ ಅನ್ನೋ ಅವ್ರ ಯೋಚನೆ ಇರ್ಬೋದು, ಇಲ್ಲ ನಿಮ್ಮ ಯೋಚನೆ ಇರ್ಬೋದು. ಸೊ ಇದು ಒಂದು ಸಿಚುವೇಷನಿಂದ ಅವ್ರು ಹೊರಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಒಂದು ಸ್ವಲ್ಪ ಬಂದರೂ ಕೂಡ ಅವ್ರಿಗೆ ಸಾಕಷ್ಟು ಒಂದು ನೋವಿದೆ ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಕ್ರಷ್ ಒಂದು ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು ಆ್ಯಂಡ್ ನಿಮಗೆ ಅವರದ್ರಿಂದ ಹೊರಗೆ ಬರಬೇಕು ಆ್ಯಂಡ್ ಬರೋಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ. ಓಕೆ, ನಿಮ್ಮ ಕ್ರಷ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಸೊ ಇನ್ನು ಕೆಲವರಿಗೆ ಇದು ಒಂದು ಅಡಿಕ್ಷನ್ಸ್ ಇರ್ಬೋದು. ಸೊ ಆ ಅಡಿಕ್ಷನ್ಸಿಂದ ಹೊರಗೆ ಬರದೇ ಇರೋ ಕಾರಣ ನಿಮ್ಮ ಕ್ರಷ್ ನಿಮ್ಮನ್ನು ಮಾತಾಡಿಸ್ದಲೇ ಇರ್ಬೋದು, ಇಲ್ಲ ಬ್ಲಾಕ್ ಮಾಡಿರ್ಬೋದು. ಓಕೆ, ಸೊ ಈ ರೀತಿ ಒಂದು ಸಿಚುವೇಶನ್ ಇರ್ಬೋದು ಆ್ಯಂಡ್ ರೈಟ್ ನಾವು ಅವ್ರು ನಿಮ್ಮ ಬಗ್ಗೆ ಏನು ಡಿಸಿಷನ್ಸ್ ತೊಗೊಂಡಲೇ ಇರ್ಬೋದು. ಸೊ ಇಷ್ಟು ಸಿಚುವೇಶನ್ಸ್ ಇದೆ. ಸೊ ನೋಡೋಣ. ಎಸ್, ಸೊ ಅವರಿಗೆ ಏನು ಅನಿಸ್ತಾ ಇದೆ ಅಂದರೆ ಇಲ್ಲಿ ಈ ಹಿಂದೆ ಅವ್ರು ನಿಮ್ಮನ್ನು ಅವ್ರ ಪ್ರೀತಿನ ವ್ಯಕ್ತಪಡಿಸಿದ್ರೂ ನೀವು ಅವ್ರಿಗೆ ಏನು ಒಂದು ರೀತಿಯ ಒಂದು ಕನೆಕ್ಷನ್ನ ಒಂದು ಈ ಕನೆಕ್ಷನ್ ಮುಂದೆ ತಗೋಬೇಕಾ ಇಲ್ವಾ ಅನ್ನೋದನ್ನು ನೀವು ಕರೆಕ್ಟಾಗಿ ಅವ್ರಿಗೆ ಕನ್ವೆ ಮಾಡಿಲ್ಲ ಆ್ಯಂಡ್ ಹಾಗಾಗಿ ಅವರಿಗೆ ಒಂಥರ ಬ್ಯಾಕ್ ಸ್ಟ್ಯಾಬ್ ಅನಿಸ್ತಾ ಇದೆ. ಅಂದರೆ ನನಗೆ ಒಂಥರ ಮೋಸ ಆಗಿದೆ ಅನ್ನೋ ಫೀಲಿಂಗಲ್ಲಿದ್ದಾರೆ ಅವರು. ಬಟ್ ಮುಂದೆ ಇಲ್ಲ ಅವರಿಗೆ ಯಾರು ಮೋಸ ಮಾಡಿರ್ಬೋದು ಈ ಹಿಂದೆ. ಓಕೆ, ಯಾಕಂದರೆ ಇಲ್ಲಿ ಆಲ್ರೆಡಿ 3 ಆಫ್ ಸಾರ್ಟ್ಸ್ ಬಂದಿದೆ. ಮೈಟ್ ಬಿ ಅವರು ಒಂದು ಡಿಫಿಕಲ್ಟ್ ಸಿಚುವೇಷನಿಂದ ಹೊರಗೆ ಬಂದಿದ್ದಾರೆ, ಇಲ್ಲ ಸಾಕಷ್ಟು ಜನ ಅವರಿಗೆ ದುಡ್ಡಿನ ಸಲುವಾಗಿ ಮೋಸ ಮಾಡಿರ್ಬೋದು, ಇಲ್ಲ ನಿಮ್ಮ ಸಿಚುವೇಶನ್ ಇಲ್ಲ ಸಾಲದಿರ್ಬೋದು. ಏನೇ ಈ ಸಿಚುವೇಶನ್ ಇದ್ರೂ ಅವ್ರು ಸಾಕಷ್ಟು ಅದರಲ್ಲಿ ನೋವು ತಿಂದಿದ್ದಾರೆ ಆ್ಯಂಡ್ ಈಗ ಇಲ್ಲ ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು, ಅವರಿರೋ ಪರ್ಸನ್ ಜೊತೆ ಅವ್ರ ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು. ಓಕೆ, ಇವರು ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನ್ ಮದುವೆ ಆಗಿರ್ಬೋದು. ಸೊ ನಾನು ಫಸ್ಟೇ ಹೇಳ್ದಂಗೆ ಮದುವೆ ಆಗಿ ನಿಮ್ಮ ಪರ್ಸನ್ನು ಯಾರ ಜೊತೆ ಇದ್ದಾರೋ ಆ ಪಾರ್ಟ್ನರ್ ಇನ್ನೊಬ್ಬರ ಜೊತೆ ಇರ್ಬೋದು. ಸೊ ಆ ಥರ್ಡ್ ಪಾರ್ಟಿ ಅವ್ರಿಗೆ ಗೊತ್ತಾಗೋದ್ರಿಂದ ಅವ್ರು ಸ್ವಲ್ಪ ಒಂದು ರೆಸ್ಟ್ ಇದರಲ್ಲಿರ್ಬೋದು ಆ್ಯಂಡ್ ನಾವು ಇವಾಗ ಅವ್ರಿಗೆ ಒಂಥರ ಬಿಟ್ರೆ ಫೀಲ್ ಆಗ್ತಾಯಿದೆ. ಸೊ ಬೆನ್ನಿಗೆ ಚೂರಿ ಹಾಕಿರೋ ಥರ ಫೀಲ್ ಆಗ್ತಾಯಿದೆ. ಸೊ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅವರು ಒಂಚೂರು ಮುಂಚೆನೇ ಜಾಗೃತವಾಗಿದ್ದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಸೊ ಇಷ್ಟು ನೋವು ತಿಂತಾ ಇರಲಿಲ್ಲ ಅವರು. ಸೊ ಮೇ ಬಿ ಇಲ್ಲ ನಿಮಗೆ ಅವ್ರೇನಾರ ಮೋಸ ಮಾಡಿ ಇನ್ನೊಬ್ಬರನ್ನ ಬೇರೆಯೊಬ್ಬರನ್ನ ಪ್ರೀತಿ ಮಾಡಿ ಅವ್ರನ್ನ
ಕಟ್ಕೊಂಡಿರ್ಬೋದು. ಸೊ ಈ ರೀತಿ ಇದೆ. ಬಟ್ ಈಗಲೂ ಕೂಡ ಅವ್ರು ಬೇರೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅವ್ರು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಇಲ್ಲ ನಿಮ್ಮ ವೇರ್ ಅಬೌಟ್ಸ್ ಆಗಲಿ, ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅವರ ಫ್ರೆಂಡ್ಸ್ ಇಲ್ಲ ನಿಮ್ಮ ಫ್ರೆಂಡ್ಸ್ನ ಕೇಳಿ ತಿಳ್ಕೊತಾ ಇರ್ಬೋದು. ಓಕೆ, ನಿಮ್ಮ ಕ್ರಶ್. ಓ ಮೈ ಗುಡ್ನೆಸ್, ಸಾಕಷ್ಟು ಹೆವಿ ಎನರ್ಜೀಸ್ ಇದೆ. ಸೊ ನೋಡೋಣ. ಓಕೆ, ಸೊ ನಿಮ್ಮ ಕ್ರಶ್ ಇಲ್ಲಿ ಸ್ವಲ್ಪ ದೂರದಲ್ಲಿ ಇರ್ಬೋದು ಆ್ಯಂಡ್ ಅವ್ರು ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಬರೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಅವರು ಕೆಲವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇಲ್ಲ ಅವರ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕೆಲಸ ಮಾಡ್ತಿರ್ಬೋದು, ಆ ಕೆಲಸದ ಒತ್ತಡ ಇರ್ಬೋದು ಇಲ್ಲ ಏನೇ ರೀತಿ ಒಂದು ಕಾನ್ಫ್ಲಿಕ್ಟ್ ಇದೆ ನಿಮ್ಮಿಬ್ಬರ ಮಧ್ಯ. ಓಕೆ, ಸೊ ಒಂದು ಥರ್ಡ್ ಪಾರ್ಟಿ ಇದ್ದೇ ಇದೆ ನಿಮ್ಮಿಬ್ಬರ ಮಧ್ಯ. ಸೊ ಅದು ಕ್ಲಿಯರ್ ಆಗೋ ತನಕ ನಿಮ್ಮ ಸಿಚುವೇಶನ್ ಇಲ್ಲಿ ಕ್ಲಿಯರ್ ಆಗೋ ಥರ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ಒಂದು ವರ್ಷನಾರ ತೊಗೋಬೋದು ಇಲ್ಲ ಈ ವರ್ಷದೊಳಗೆ ಏನಾರ ಒಂದು ಕ್ಲಾರಿಟಿ ನಿಮಗಿಬ್ರಿಗೂ ಸಿಗ್ಬೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಆ್ಯಂಡ್ ಮೇ ಬಿ ಇಲ್ಲಿ ಸ್ವಲ್ಪ ಜನಕ್ಕೆ ಅವರ ತಾಯಿ, ಅವರೊಬ್ಬರೇ ಮಗ ಇರ್ಬೋದು ಅವ್ರ ತಾಯಿಗೆ. ಸೊ ಮೇ ಬಿ ಅವ್ರ ತಾಯಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಹಾಗಾಗಿ ಅವ್ರು ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ಆಗ್ದಲೇ ಇರ್ಬೋದು. ಸೊ ಇಲ್ಲ ಇನ್ನು ಬೇರೆ ಏನೋ ಒಂದು ಕಾನ್ಫ್ಲಿಕ್ಟ್ಸ್ ಇರ್ಬೋದು ಅವ್ರ ಫ್ಯಾಮಿಲಿಯಲ್ಲಿ. ಸೊ ಇಲ್ಲ ಥರ್ಡ್ ಪಾರ್ಟಿ ಇಲ್ಲ ಅವ್ರಿಗೇನು ಅನಿಸ್ತಾ ಇದೆ ಅಂದರೆ ನಿಮಗೆ ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ, ನಿಮ್ಮನ್ನು ಇಷ್ಟಪಡೋರು ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ನಾನು ನಿಮ್ಮ ಹತ್ರ ಹೇಗೆ ಬರಲಿ ಅನ್ನೋದನ್ನಿರ್ಬೋದು. ಇಲ್ಲ ನೀವು ಮದುವೆ ಆಗಿರ್ಬೋದು ಆ್ಯಂಡ್ ಅವರಿಗೆ ನಿಮಗೆ ರೀಚ್ ಆಗೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ರು ನಿಮ್ಮ ಹತ್ರ ಹೇಳಿರ್ಬೋದು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ, ಬಟ್ ಈಗಲೂ ಕೂಡ ನೀವು ಅವ್ರನ್ನ ಏನು ಹೇಳ್ದಲೇ ಸುಮ್ಮನೆ ಅವ್ರನ್ನ ಒಂದು ಡಿಸಿಷನ್ನ ಪೆಂಡಿಂಗ್ ಆಗಿಟ್ಟಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಕಾನ್ಫ್ಲಿಕ್ಟ್ ಕ್ಲಿಯರ್ ಆಗ್ತಾ ಇಲ್ಲ. ಸೊ ಅದನ್ನು ಅವರು ಅದರಿಂದ ಹೊರಗೆ ಬರೋಕ್ಕೆ ಆ್ಯಂಡ್ ನೀವು ಅದರಿಂದ ಹೊರಗೆ ಬರೋಕ್ಕೆ, ಒಬ್ರಿಗೊಬ್ರು ಅದನ್ನು ಹೊರಗೆ ಬರೋಕ್ಕೆ ಈ ಸಿಚುವೇಶನಿಂದ ಇಬ್ಬರೂ ಹೊರಗೆ ಬರಬೇಕಾಗಿದೆ. ಓಕೆ, ಸೊ ನೋಡೋಣ ನಿಮ್ಮ ಗೈಡೆನ್ಸ್ ಏನು ಹೇಳುತ್ತೆ ಅಂತ ಈ ಡೈಸ್ ಮೂಲಕ. ಸೊ 5 ಆಲ್ರೆಡಿ ಟೇಕನ್, ಅದನ್ನು ಫೈಲ್ ನಂಬರ್ 2 ಆಗಿದೆ. ಸೊ 4. ಸೊ ಲೆಟ್ ಸಿ ನಿಮ್ಮ ಗೈಡೆನ್ಸ್ ಏನಿದೆ ಅಂತ. ಫೈಲ್ ನಂಬರ್ 3 ನಿಮ್ಮ ಬೇಸಿಂಗ್. ಸೊ ಬೇಸಿಂಗ. ಸೊ ನೋಡೋಣ ಬೇಸಿಂಗ ಏನು ಹೇಳ್ತಾ ಇದೆ ನಿಮಗೆ ಅಂತ. ಸೊ ಬೇಸಿಂಗ ಅಂದರೆ ವೆಲ್ ಡೋಂಟ್ ಯು ಗಾಟ್ ಇಟ್ ಗಾನ್ now the time to travel to reveal the sweet taste of fantabulous you. ಅಂದರೆ ನೀವು ಈ ರಿಲೇಷನ್ಶಿಪ್ನ ಮುಂದೆ ವರಿಸ್ಬೇಕು ಅಂದರೆ ಸೊ ಪ್ಲೀಸ್ ಈ ರಿಲೇಷನ್ಶಿಪ್ನ ನೀವು ಮುಂದೆ ವರಿಸ್ರಿ. ಆ್ಯಂಡ್ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ನಿಮ್ಮ ಮುಂದೆ ನಿಮ್ಮ ಜೀವನ ಚೆನ್ನಾಗಿರ್ತೀರಾ ಈ ಪರ್ಸನ್ ಜೊತೆ ಅನ್ನೋದಾದರೆ, ಸೊ ನಿಮ್ಮ ಎಲ್ಲ ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಈ ಪರ್ಸನಿಗೆ ರೀಚ್ ಆಗುತ್ತೆ, ಎಲ್ಲ ಒಂದು ಸೆಲೆಬ್ರೇಷನಿಗೆ ಎಂಡ್ ಆಗುತ್ತೆ. ಸೊ ನಿಮ್ಮ ಗೈಡೆನ್ಸ್ ಏನು ಹೇಳುತ್ತೆ ಅಂದರೆ ಸದ್ಯಕ್ಕೆ ನೀವು ಏನು ಬೇಕು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ, ನಿಮಗೆ ಯಾವುದು ಬೇಕು ಅನ್ನೋದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ. ಈಗಲೇ ನೀವು ಈ ಕ್ರಶ್ನ ಆಗಲಿ ಈ ಪರ್ಸನ್ನ ಆಗಲಿ ನಿಮ್ಮ ಜೀವನದಲ್ಲಿ ಆಗಲೇ ಗೆದ್ದಿದ್ದೀರಾ ಅನ್ನೋ ಥರ ಫೀಲಿಂಗ್ ಮಾಡ್ಕೊಳ್ಳಿ, ಅವ್ರ ಜೊತೆ ಮದುವೆ ಆಗಿದೆ ಅನ್ನೋ ಥರ ಫೀಲಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಫೀಲಿಂಗ್ ಯಾವಾಗಲೂ ಒಂದು ಪಾಸಿಟಿವ್ ಔಟ್ಕಮ್ನ ತರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೀವು ಈಗಲೇ ಪಾರ್ಟಿ ಕೂಡ ಮಾಡ್ಬೋದು. ಆ್ಯಂಡ್ ಏನು ಪಾರ್ಟಿ ಮಾಡ್ಬೋದು ಅಂದರೆ ಆಗಲೇ ನನ್ನ ಪರ್ಸನ್ ನನ್ನ ಹತ್ರ ಬಂದಿದ್ದಾರೆ ಆ್ಯಂಡ್ ಅವ್ರು ನನಗೆ ಮದುವೆ ಆಗೋಕ್ಕೆ ಒಪ್ಪಿದ್ದಾರೆ ಆ್ಯಂಡ್ ನಾಳೆ ನಾವು ಮದುವೆ ಆಗ್ತಾ ಇದ್ದೀವಿ ಅನ್ನೋದನ್ನು ನೀವು ಪಾಸಿಟಿವ್ ಆಗಿ ಹೇಳ್ಕೋಬೇಕಾಗಿದೆ ಈಗ. ಸೊ ಯಾಕಂದರೆ ನೀವು ಈ ಪಾಸಿಟಿವ್ ಅಫರ್ಮೇಷನ್ ಯಾವಾಗ ಯೂನಿವರ್ಸಿಗೆ ಹಾಕ್ತೀರಾ, ಸೊ ಯೂನಿವರ್ಸ್ ನಿಮಗೆ ಅದು ವಾಪಸ್ ಕೊಡುತ್ತೆ ಆ್ಯಂಡ್ ಅದರ 10 ಪಟ್ಟಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಅದು ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗುತ್ತೆ ನಿಮ್ಮ ಜೀವನ. ಸೊ ಏನೇ ಒಂದು ಕನ್ಫ್ಯೂಷನ್ಸ್ ಇದ್ದರೂ ಏನೇ ಕಾನ್ಫ್ಲಿಕ್ಟ್ಸ್ ಇದ್ದರೂ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.